ಚಿರಾಯು ಕನ್ನಡ ಟಿವಿ ವತಿಯಿಂದ ಕನ್ನಡ ಸಾಹಿತ್ಯ ಸಮ್ಮೇಳನ ಮಡ್ಗಾಂವ್ ಗೋವಾದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ವಿದ್ಯಾಗಿರಿಯ ಸಮಾಜ ಸೇವಕರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಸುರೇಶ್ ಅಯ್ಯಪ್ಪ ವಸ್ತ್ರದವರಿಗೆ ಒಂದು ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಿ ಗೌರವಿಸಲಾಗಿದೆ. ಅದರ ಪ್ರಯುಕ್ತ ನಾವು ಇವತ್ತು ಪ್ರವೀಣ್ ಕುಮಾರ್ ಶೆಟ್ಟಿಬನ ಕರ್ನಾಟಕ ರಕ್ಷಣಾ ವೇದಿಕೆ ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮುತ್ತುರಾಜ್ ಅರ್ಗಿನ್ ಶೆಟ್ಟಿಯವರ ಒಂದು ನೇತೃತ್ವದಲ್ಲಿ ಹಾಗೂ ನಮ್ಮ ಬಾಗಲಕೋಟೆ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಆಂಜನೇಯ ಕಾಗಿಯವರ ಒಂದು ಉಪಸ್ಥಿತಿಯಲ್ಲಿ ಇವತ್ತು ಡಾಕ್ಟರ್ ಸುರೇಶ್ ಅಯ್ಯಪ್ಪ ಹೊಸದವರ ಮನೆಗೆ ಆಗಮಿಸಿ ಅವರನ್ನು ಸನ್ಮಾನಿಸಿ ಗೌರವಿಸಿದ್ದೇವೆ. ಹಾಗಾಗಿ ಅವರಿಗೆ ದೊರೆತಂಥ ಪ್ರಶಸ್ತಿ ಯಾವ ರೀತಿ ಅವರಿಗೆ ಖುಷಿ ನೀಡಿದೆ ಅನ್ನೋದನ್ನು ಅವ್ರ ಬಾಯಲ್ಲೇ ಕೇಳೋಣ. ಅಜ್ಜವ್ರು, ನಿಮ್ಮ ಪ್ರಶಸ್ತಿ ದೊರೆತಿದ್ದಕ್ಕೆ ಏನು ಅನಿಸಿದೆ? ನನಗೆ ಭಾಳ ಸಂತೋಷವಾಗಿದೆ. 14ನೇ ತಾರೀಕು ಮಡ್ಗಾಂವದಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಜೊತೆಗೆ ಸಾಹಿತ್ಯ ಪರಿಷತ್ತಿನಲ್ಲಿ ನನ್ನನ್ನು ಗುರುತಿಸಿ 14ನೇ ತಾರೀಕಿನ ದಿನ ಶ್ರೀಕೃಷ್ಣ ದೇವರಾಜ ಪ್ರಶಸ್ತಿಯನ್ನು ಆಯ್ಕೆ ಆಗಿತ್ತು. ಅದರ ಪ್ರಕಾರ ಅವರು ಚಿರಾಯ ಕನ್ನಡ ಟಿವಿಯವರು ಹಾಗೂ ಗೋವಾ ಸಮಾಜ ವತಿಯಿಂದ ನನಗೆ ಸನ್ಮಾನ ಮಾಡಿದ್ದಕ್ಕೆ ನನಗೆ ಭಾಳ ಸಂತೋಷ ಆಗ್ಯದ, ಖುಷಿಯಾಗ್ಯದ. ಅದರಂತೆ ನಾನು ಇನ್ನು ಮುಂದೆ ಯಾವುದೇ ಸಮಾಜ ಸೇವೆಯಲ್ಲಿ ನಾನು ತೊಡ್ಕೊಂಡು ಹಗಲಿರುಳು ಅನ್ನದೇ ನನ್ನ ವಯಸ್ಸಿನಲ್ಲಿ ಮಿಕ್ಕಿ ನಾನು ಸಾಹಿತ್ಯಕ್ಕಾಗಿ, ಕನ್ನಡ ಕ್ಷೇತ್ರಕ್ಕಾಗಿ, ಜನಮನರಿಗಾಗಿ ನಾನು ನನ್ನ ಕಾರ್ಯವನ್ನು ಮುಂದುವರಿಸ್ತೇನೆ. ಇದು ಮೊದಲೇ ಪ್ರಶಸ್ತಿ ಅಥವಾ ಈ ಮೊದಲು ಯಾವುದಾದ್ರೂ ಪ್ರಶಸ್ತಿಗಳು ತಮಗೆ ದೊರಕಿದ್ದಾವೆ? ಈ ಮೊದಲು ಸಾಕಷ್ಟು ಪ್ರಶಸ್ತಿಗಳು ದೊರಕಿವೆ ಸಮಾಜ ಸೇವೆಯಲ್ಲಿ. ಅಚುವರ್ ಸಾಬ್ ವಿಜಯ ಕರ್ನಾಟಕದವರು ಕೊಟ್ಟಿದ್ದಾರೆ. ಗೋವಾದಲ್ಲಿ ಇದು ಕಾಶಿಯಲ್ಲಿ ಸಮಾಜ ಸೇವಾ ರತ್ನ ಪ್ರಶಸ್ತಿ ಚಂದ್ರಶೇಖರ್ ಶಿವಾಚಾರ್ಯರಿಂದ, ಮತ್ತು ತಮಿಳುನಾಡಿನಲ್ಲಿ ಮಹಾತ್ಮ ಗಾಂಧಿ ಅವಾರ್ಡ್ ಸಿಕ್ಕಿದೆ. ಮತ್ತು ಡಾಕ್ಟರೇಟ್ 2 ಯೂನಿವರ್ಸಿಟಿಯಿಂದ ನನಗೆ 2 ಡಾಕ್ಟರೇಟ್ರೂ ಆಗಿದ್ದಾವೆ. ನನ್ನ ಸಮಾಜ ಕ್ಷೇತ್ರ ಗುರುತಿಸಿ ದರವೊಂದು ಕ್ಷೇತ್ರದಲ್ಲಿ ನನ್ನನ್ನು ಸನ್ಮಾನಿಸಿ ಅತಿ ಗೌರವದಿಂದ ಎಲ್ಲರೂ ನನ್ನ ಬರಮಾಡಿಕೊಂಡಿದ್ದಕ್ಕೆ ಅವರೆಲ್ಲರಿಗೂ ನಾನು ಧನ್ಯವಾದ. ಇವತ್ತು ನಮ್ಮ ಮನೆಗೆ ಬಂದು ನಮ್ಮ ಕನ್ನಡ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಮತ್ತು ನಾಗರಿಕ ಹಾದಿ ವ್ಯಾಪಾರಸ್ಥರ ಉದ್ದಿಮೆದಾರರ ಸಂಘದ ವತಿಯಿಂದ ಅವರ ಅಧ್ಯಕ್ಷರು ಹಾಗೂ ನನ್ನ ಸ್ನೇಹಿತರಾದ ಪ್ರಮುಖರು ಬಂದಿದ್ದಕ್ಕೆ ನನಗೆಲ್ಲರೂ ಭಾಳ ಸಂತೋಷ ಆಗಿದೆ. ಅದಕ್ಕೆ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಇದೇ ರೀತಿ ನಿಮ್ಮ ಸಮಾಜ ಸೇವೆ ಇನ್ನೂ ಮುಂದುವರಿಸ್ಕೊಂಡು ಹೋಗ್ತೀರ ಅಜ್ಜವ್ರು ನೀವು? ಅದನ್ನು ನಾನು ನಿಮಗೆ ಈ ಭರವಸೆ ಕೊಡುತ್ತೇನೆ. ನನ್ನ ಸಮಾಜ ಸೇವೆಯಲ್ಲಿ ನನ್ನ ಎಲ್ಲಿ ಉಸಿರಿರುವವರೆಗೂ ನಾನು ಸಮಾಜ ಸೇವೆಯಲ್ಲಿ ಕೆಲಸವನ್ನು ಮುಂದುವರಿಸಿಕೊಂಡು ಸಮಾಜಕ್ಕಾಗಿ ಒಂದು ದೊಡ್ಡ ಕೊಡುಗೆಯನ್ನು ಕೊಡಬೇಕಂತ ನನ್ನ ಅಪೇಕ್ಷೆ ಇದೆ. ಆ ಪ್ರಕಾರ ನಾನು ಅಪೇಕ್ಷೆಯಿಂದ ನನ್ನ ಕೊಡುಗೆಯನ್ನು ಕೊಡುವ ವಿಚಾರದಲ್ಲಿ ನಾನು ಮಗ್ನ ಆಗಿರ್ತೇನೆ. ತುಂಬ ಧನ್ಯವಾದಗಳು ಅಜ್ಜವ್ರು. ಅದೇ ರೀತಿ ನಿಮಗೆ ದೇವರು ಒಳ್ಳೆಯದು ಮಾಡಲಿ, ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ದೊರೆಯಲಿ ಎಂದು ನಾವು ಸಹಿತ ಆಶಿಸುತ್ತೇವೆ. ಇದೀಗ ತಾನೇ ಬಾಗಲಕೋಟೆ ವಿದ್ಯಾಗಿರಿಯ 12ನೇ ಕ್ರಾಸಲ್ಲಿರುವಂಥ ವಸ್ತ್ರದವರ ಮನೆಗೆ TV 66 ಬಾಗಲಕೋಟೆ ಕನ್ನಡ ಚಾನಲ್ ವತಿಯಿಂದ ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡು ಆ ಕಾರ್ಯಕ್ರಮದ ಎಲ್ಲ ರೂಪುರೇಷೆಗಳನ್ನು ಬೀದಿ ಬದಿ ವ್ಯಾಪಾರಸ್ಥ ಸಂಘರು ಕರ್ನಾಟಕ ರಕ್ಷಣಾ ವೇದಿಕೆ ಸಂಘದ ವತಿಯಿಂದ ಅವರಿಗೆ ಸನ್ಮಾನಿಸಿದರು. ವಯಸ್ಸಿಗೆ ಯಾವುದೇ ಪ್ರಶಸ್ತಿ ಮಿತಿ ಇಲ್ಲ ಅನ್ನೋ ಹಾಗೆ ವಸ್ತ್ರದವರು ಅವರ ವಯಸ್ಸಿಗೆ ಮೀರು ಕೂಡ ಅವರ ಮನೆಯಲ್ಲಿ ಪ್ರಶಸ್ತಿ ಇದ್ದಾವೆ. ಅದನ್ನು ತಾವು ಕೂಡ ಇದರಲ್ಲಿ ಗಮನಿಸಬೇಕು. ಮನೆಯ ತುಂಬ ಅವರು ಪಡೆದಂಥ ಪ್ರಶಸ್ತಿ ಪೂರಾ ಕಾಣ್ತಾ ಇದ್ದೇವೆ. ಅವರ ವಯಸ್ಸಿಗೆ ಮೀರಿ ಕೂಡ ಅವರು ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅವರ ನಿರಂತರ ಸಾಮಾಜಿಕ ಸೇವೆ ಇನ್ನೂ ಮುಂದುವರಿಲಿ. ಇದೇ ರೀತಿ ಅವರು ಸಾಧಕರಾಗಿ ಸಮಾಜದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಲಿ ಅಂಥೇಳಿ TV 66 ಕನ್ನಡ ನ್ಯೂಸ್ ಬಾಗಲಕೋಟೆಯಿಂದ ನಾವು ಕೂಡ ಆಶಿಸ್ತೇವೆ. ನಮಸ್ಕಾರ.